ನಮಸ್ಕಾರ. ಇವತ್ತು ನಾವು ಒಂದು ಆಳವಾದ ಅಧ್ಯಯನಕ್ಕೆ ಇಳಿದಿದ್ದೇವೆ. ಅಂದರೆ ಒಂದು ಪ್ರಾಚೀನ ಪಠ್ಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ನಮಸ್ಕಾರ. ಹೌದು, ನಾನು ಈ ಐತಿಹಾಸಿಕ ಮೂಲಗಳ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿದ್ದೇನೆ. ಈ ಚರ್ಚೆ ಖಂಡಿತವಾಗಿಯೂ ರೋಚಕವಾಗಿರುತ್ತೆ. ನಾವಿವತ್ತು ವಿಶ್ಲೇಷಿಸ್ತಿರುವ ದಾಖಲೆ ಮತ್ತಾಯ 23:1-12. ಇದು ಸಾವಿರಾರು ವರ್ಷಗಳ ಹಿಂದಿನ ಒಂದು ಐತಿಹಾಸಿಕ ಬರಹ. ನಿಜ. ಈ ಪಠ್ಯದ ಮುಖ್ಯ ಗುರಿ ಏನಂದ್ರೆ ಆ ಕಾಲದ ನಾಯಕರ ಡಂಭಾಚಾರವನ್ನ ಅರ್ಥ ಮಾಡ್ಕೊಳ್ಳೋದು. ಅದೇ ನೋಡಿ, ನಾಯಕರು ವೇದಿಕೆ ಮೇಲೆ ಹೇಳೋದೇ ಒಂದು ಆದರೆ ನಿಜ ಜೀವನದಲ್ಲಿ ಮಾಡೋದೇ ಇನ್ನೊಂದು. ಇದು ನಮಗೆಲ್ಲ ಪ್ರತಿದಿನ ಕಾಣುವ ವಿಚಾರ ಅಲ್ವಾ? ಖಂಡಿತ. ಇದು ಕೇವಲ ಇವತ್ತಿನ ರಾಜಕೀಯ ಅಥವಾ ಕಾರ್ಪೊರೇಟ್ ಜಗತ್ತಿನ ಸಮಸ್ಯೆ ಅಲ್ಲ. ಸುಮಾರು 2000 ವರ್ಷಗಳ ಹಿಂದೆಯೇ ಇದರ ಬಗ್ಗೆ ಕಟುವಾದ ವಿಮರ್ಶೆ ಇತ್ತು. ಆಶ್ಚರ್ಯ ಅನ್ಸುತ್ತೆ. ಮನುಷ್ಯನ ಅಧಿಕಾರದ ದಾಹ ಕಾಲಘಟ್ಟಗಳನ್ನ ಮೀರಿ ನಿಲ್ಲುವಂಥದ್ದು ಅಂತ ಈ ಪಠ್ಯ ಓದಿದಾಗ ನನಗನ್ನಿಸ್ತು. ಹೌದು. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಈ ಮಾತುಗಳು ಎಲ್ಲಿ ಮತ್ತು ಯಾವ ಸಂದರ್ಭದಲ್ಲಿ ಹೊರಬಂದವು ಅನ್ನೋದನ್ನ. ಆ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಖಂಡಿತ. ಯೇಸು ಈ ಮಾತುಗಳನ್ನ ಆಡ್ತಾ ಇರೋದು ಯೆರೂಸಲೇಮಿನ ಬೃಹತ್ ದೇವಾಲಯದ ಆವರಣದಲ್ಲಿ. ಓಹೋ, ಅಂದ್ರೆ ಅದೊಂದು ಸಾಮಾನ್ಯ ದಿನ ಆಗಿರ್ಲಿಲ್ಲ ಅಂತಾಯ್ತು. ರೋಮನ್ ಸಾಮ್ರಾಜ್ಯದ ಆಡಳಿತದಲ್ಲಿ ಯಹೂದಿ ಸಮಾಜ ಅಕ್ಷರಶಃ ಕುದಿಯುತ್ತಾ ಇತ್ತು. ಜೊತೆಗೆ ಇದು ಯೇಸು ಶಿಲುಬೆಗೇರುವ ಕೇವಲ ಕೆಲವು ದಿನಗಳ ಮುಂಚೆ ನಡೆದ ಘಟನೆ. ಅಂದ್ರೆ ತಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಅಲ್ವಾ? ಹೌದು. ಸುತ್ತಲೂ ಶತ್ರುಗಳು ಹೊಂಚು ಹಾಕ್ತಾ ಇದ್ದಾರೆ ಅಂತ ತಿಳಿದಿದ್ರೂ ಕೂಡ ಆ ಒಂದು ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಅವರು ಈ ಮಾತುಗಳನ್ನ ಆಡ್ತಾರೆ. ಧಾರ್ಮಿಕ ನಾಯಕರಾದ ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳ ಮುಖವಾಡವನ್ನ ಅವರು ಸಾರ್ವಜನಿಕವಾಗಿ ಕಳಚುತ್ತಾರೆ. ನಿಖರವಾಗಿ ಹೇಳಿದ್ರಿ. ಇದು ಕೇವಲ ಒಂದು ತಾತ್ವಿಕ ಉಪದೇಶ ಆಗಿರ್ಲಿಲ್ಲ. ಅದೊಂದು ರೀತಿ ಅಧಿಕಾರದ ಕೇಂದ್ರಕ್ಕೆ ನೇರವಾಗಿ ನೀಡಿದ ಸವಾಲು. ಆ ದೃಶ್ಯವನ್ನ ಕಲ್ಪಿಸ್ಕೊಂಡ್ರೆ ಮೈ ಜುಮ್ಮೆನ್ನುತ್ತೆ. ತನಗೆ ಸಾವು ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತಿದ್ರೂ ಅಷ್ಟು ನೇರವಾಗಿ ಆಡಳಿತಶಾಹಿಯನ್ನ ಎದುರಿಸುವುದು ಸಣ್ಣ ಮಾತಲ್ಲ. ಜನಸಮೂಹ ಕೂಡ ಉಸಿರು ಬಿಗಿ ಹಿಡಿದು ಈ ಮಾತುಗಳನ್ನ ಕೇಳ್ತಾ ಇತ್ತು. ಈ ಭಾಷಣದ ಆರಂಭದಲ್ಲಿ ಒಂದು ಕುತೂಹಲಕಾರಿ ಪದಬಳಕೆ ಇದೆ. ಅವರು ಮೋಶೆಯ ಪೀಠ ಅನ್ನೋ ಪದವನ್ನ ಬಳಸ್ತಾರೆ. ಹೌದು, ಮೋದೆಯ ಪೀಠ. ಧರ್ಮಶಾಸ್ತ್ರಿಗಳು ಮತ್ತು ಫರಿಸಾಯರು ಮೋಶೆಯ ಸ್ಥಾನದಲ್ಲಿ ಅಥವಾ ಪೀಠದಲ್ಲಿ ಕುಳಿತಿದ್ದಾರೆ ಅಂತ ಹೇಳ್ತಾರೆ. ನಾನು ಮೊದಲು ಇದೊಂದು ಕೇವಲ ಸಾಲಂಕಾರಿಕ ಮಾತು ಅಂದುಕೊಂಡಿದ್ದೆ. ಬಹಳ ಜನ ಹಾಗೆ ಅಂದುಕೊಳ್ತಾರೆ, ಅದೊಂದು ಉಪಮೇಯ ಅಂತ. ಆದರೆ ವಾಸ್ತವದಲ್ಲಿ ಅದು ಕೇವಲ ಅಲಂಕಾರಿಕ ಭಾಷೆ ಆಗಿರಲಿಲ್ಲ. ಅಂದ್ರೆ ನಿಜವಾಗ್ಲೂ ಒಂದು ಭೌತಿಕವಾದ ಪೀಠ ಇತ್ತಾ? ಖಂಡಿತ ಇತ್ತು. ಅಂದಿನ ಕಾಲದ ಯಹೂದಿ ಪ್ರಾರ್ಥನಾ ಮಂದಿರಗಳಲ್ಲಿ, ಅಂದ್ರೆ ಸಿನಗಾಗ್ಗಳಲ್ಲಿ, ಕಲ್ಲಿನಿಂದ ಕೆತ್ತಲಾದ ಒಂದು ಪ್ರತ್ಯೇಕ ಆಸನ ಇರ್ತಾ ಇತ್ತು. ಅದನ್ನೇ ಮೋಶೆಯ ಪೀಠ ಅಂತ ಕರೀತಾ ಇದ್ರಾ? ಹೌದು. ಮೋಶೆಯ ನಿಯಮಗಳನ್ನು ಬೋಧಿಸುವಾಗ ಆ ಸಭೆಯ ಅತ್ಯಂತ ಹಿರಿಯ ಮುಖಂಡ ಆ ಪೀಠದ ಮೇಲೆ ಕುಳಿತುಕೊಳ್ತಿದ್ದ. ಓ, ಯಾರು ಆ ಪೀಠದ ಮೇಲೆ ಕುಳಿತುಕೊಳ್ಳುತ್ತಾರೋ ಅವರು ಸಾಕ್ಷಾತ್ ಮೋಶೆಯ ಅಧಿಕಾರವನ್ನ ಪ್ರತಿನಿಧಿಸುತ್ತಿದ್ದರು ಅಂತಾಯ್ತು. ಹೌದು. ಆ ಸ್ಥಾನದಿಂದ ಬರುವ ಪ್ರತಿಯೊಂದು ಮಾತಿಗೂ ದೈವಿಕ ಶಾಸನದಷ್ಟೇ ಬೆಲೆ ಇರ್ತಾ ಇತ್ತು. ಇದು ಇಂದಿನ ನಮ್ಮ ಅಧಿಕಾರದ ಕುರ್ಚಿಗಳ ಸಂಸ್ಕೃತಿಗೆ ಎಷ್ಟು ಹತ್ತಿರವಾಗಿದೆ ನೋಡಿ. ನಿಜ. ಆ ಆಸನ ಕೇವಲ ಕಲ್ಲಿನ ತುಂಡು ಆಗಿರ್ಲಿಲ್ಲ, ಅದೊಂದು ಪರಮಾಧಿಕಾರದ ಸಂಕೇತವಾಗಿತ್ತು. ಯಾರೋ ಒಬ್ರು ಒಂದು ನಿರ್ದಿಷ್ಟ ಹುದ್ದೆಗೆ ಬಂದುಬಿಟ್ರೆ ತಾವು ಸಾಮಾನ್ಯರಿಗಿಂತ ಮೇಲಿನವರು ಅಂತ ಭಾವಿಸ್ತಾರೆ. ತಮಗೆ ಎಲ್ಲರೂ ವಿಶೇಷ ಮರ್ಯಾದೆ ಕೊಡಬೇಕು ಅಂತ ಬಯಸ್ತಾರೆ. ಅಂದಿನ ಯಹೂದಿ ಸಮಾಜದಲ್ಲಿ ಈ ಧರ್ಮಶಾಸ್ತ್ರಿಗಳಿಗೆ ಎಷ್ಟೊಂದು ಗೌರವ ಇತ್ತು ಅಂದ್ರೆ ಅವರು ರಸ್ತೆಯಲ್ಲಿ ನಡೆದು ಬರ್ತಾ ಇದ್ರೆ ಜನ ಎದ್ದು ನಿಂತು ಕೈಮುಗಿಬೇಕಿತ್ತು. ಇದು ಕೇವಲ ಧಾರ್ಮಿಕ ನಾಯಕತ್ವ ಆಗಿರಲಿಲ್ಲ, ಅದೊಂದು ರೀತಿಯ ಸಾಮಾಜಿಕ ಅಧಿಪತ್ಯ. ಖಂಡಿತ. ಈ ಅಧಿಪತ್ಯದ ಅಹಂಕಾರವನ್ನೇ ಪಠ್ಯವು ಬಹಳ ಸೂಕ್ಷ್ಮವಾಗಿ ಪ್ರಶ್ನಿಸ್ತಾ ಇರೋದು. ಈ ಸಂಪೂರ್ಣ ವಿಮರ್ಶೆ ಕೇಂದ್ರ ಬಿಂದು ನುಡಿ ಮತ್ತು ನಡೆ ನಡುವಿನ ಕಂದಕ ಅಂತ ಹೇಳ್ಬೋದು. 100% ಸತ್ಯ. ಯೇಸು ಎತ್ತಿ ತೋರಿಸುವ ಮುಖ್ಯ ಅಂಶ ಅದೇ. ಆದ್ರೆ ಇಲ್ಲೊಂದು ಕುತೂಹಲದ ಸಂಗತಿ ಇದೆ. ಏನಾ ಸಂಗತಿ? ಯೇಸು ಆ ಫರಿಸಾಯರ ಬೋಧನೆಯನ್ನಾಗ್ಲಿ ಅಥವಾ ಧರ್ಮಶಾಸ್ತ್ರವನ್ನಾಗ್ಲಿ ವಿರೋಧಿಸಲಿಲ್ಲ. ಅವರು ಹೇಳಿದ್ದನ್ನ ಆಲಿಸಿರಿ ಮತ್ತು ಪಾಲಿಸಿರಿ ಅಂತಲೇ ಸ್ಪಷ್ಟವಾಗಿ ಹೇಳ್ತಾರೆ. ಅಂದ್ರೆ ಅವರು ಕುಳಿತಿದ್ದ ಆ ಮೋಶೆಯ ಪೀಠದಿಂದ ಬರ್ತಾ ಇದ್ದ ಕಾನೂನುಗಳು ಸರಿಯಾಗಿಯೇ ಇದ್ವು. ಹೌದು. ಆದ್ರೆ ತಕ್ಷಣವೇ ಯೇಸು ಒಂದು ಎಚ್ಚರಿಕೆ ಕೊಡ್ತಾರೆ. ಅವರ ನಡತೆಯನ್ನ ಮಾತ್ರ ಅನುಸರಿಸಬೇಡಿ ಅಂತ ಕಟುವಾಗಿ ಹೇಳ್ತಾರೆ. ಸೈದ್ಧಾಂತಿಕವಾಗಿ ಸರಿಯಾದದ್ದನ್ನೇ ಬೋಧಿಸುವವರು ಪ್ರಾಯೋಗಿಕವಾಗಿ ಅದನ್ನ ತಮ್ಮ ಸ್ವಂತ ಜೀವನದಲ್ಲಿ ಯಾಕೆ ಅಳವಡಿಸಿಕೊಳ್ಳುವುದಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ನಿಜ. ನುಡಿದಂತೆ ನಡೆಯುವುದಿಲ್ಲ ಅನ್ನೋದು ಮನುಷ್ಯನ ಸಹಜ ದೌರ್ಬಲ್ಯ ಆಗಿರಬಹುದು. ಆದರೆ ಇಲ್ಲಿ ವಿವರಿಸಿರುವ ಡಂಭಾಚಾರ ಕೇವಲ ಸಾಮಾನ್ಯ ದೋಷದ ತರ ಕಾಣ್ತಾ ಇಲ್ಲ, ಅದೊಂದು ವ್ಯವಸ್ಥಿತ ಶೋಷಣೆ. ಖಂಡಿತ.
ಪಠ್ಯದಲ್ಲಿರುವ ಆ ಹೊರೆಗಳ ಪ್ರಸ್ತಾಪವನ್ನ ನಾವು ಗಮನಿಸಬೇಕು. ಹೌದು, ಫರಿಸಾಯರು ಸಾಮಾನ್ಯ ಜನರಿಗೆ ಪಾಲಿಸಲು ಅಸಾಧ್ಯವಾದ ನಿಯಮಗಳನ್ನ ಕಟ್ಟಿ ಜನರ ಹೆಗಲ ಮೇಲೆ ಹೇರುತ್ತಿದ್ರು ಅಂತ ಬರೆಯಲಾಗಿದೆ. ಭಾರವಾದ ಹಾಗೂ ಹೊರಲಾಗದ ಹೊರೆಗಳು. ಆದ್ರೆ ಆ ಹೊರೆಯನ್ನು ತಮ್ಮ ಕಿರುಬೆರಳಿನಿಂದಲೂ ಮುಟ್ಟಲು ಸಿದ್ಧರಿರಲಿಲ್ಲ. ಆ ಕಾಲದಲ್ಲಿ ಅಂಥವುದ್ದೇನೂ ನಿಯಮಗಳಿದ್ವು, ಜನಸಾಮಾನ್ಯರಿಗೆ ಅದು ಅಷ್ಟು ಕಷ್ಟಕರವಾಗಿತ್ತಾ? ಮೂಲತಃ ದೇವರ ಆಜ್ಞೆಗಳು ಸರಳವಾಗಿದ್ವು. ಅವು ಕರುಣೆ ಮತ್ತು ನ್ಯಾಯವನ್ನ ಆಧರಿಸಿದ್ವು. ಆದರೆ ಫರಿಸಾಯರು ಆ ಮೂಲ ಆಜ್ಞೆಗಳ ಸುತ್ತಲೂ ನೂರಾರು ಸಣ್ಣಪುಟ್ಟ ನಿಯಮಗಳನ್ನ ಹೆಣೆದ್ರು. ಅಂದ್ರೆ ಮೌಖಿಕ ಸಂಪ್ರದಾಯಗಳು ಅಂತ ಹೇಳ್ಬೋದಾ? ಹೌದು, ಅವರ ಉದ್ದೇಶ ಧರ್ಮವನ್ನ ರಕ್ಷಿಸುವುದೇ ಆಗಿದ್ರೂ ಅದು ಸಾಮಾನ್ಯ ಜನರಿಗೆ ಒಂದು ಜೈಲಿನಂತೆ ಆಯಿತು. ಯಾವ್ದಾದ್ರೂ ಉದಾಹರಣೆ ಇದೆಯಾ? ಉದಾಹರಣೆಗೆ, ಸಬ್ಬತ್ ಅಂದ್ರೆ ವಿಶ್ರಾಂತಿ ದಿನ. ಆ ದಿನದೆಂದು ಯಾವ ಕೆಲಸ ಮಾಡಬಾರದು ಅನ್ನೋದಕ್ಕೆ ನೂರಾರು ಉಪನಿಯಮಗಳಿದ್ವು. ಎಷ್ಟೊಂದು ಕಠಿಣವಾಗಿತ್ತು ಅಂದ್ರೆ ಎಷ್ಟು ಹೆಜ್ಜೆ ನಡೆಯಬಹುದು ಅನ್ನೋದಕ್ಕೂ ಲೆಕ್ಕ ಇತ್ತಂತೆ ಅಲ್ವಾ? ಹೌದು, ರೈತರು, ಮೀನುಗಾರರು ಅಥವಾ ಕೂಲಿ ಕಾರ್ಮಿಕರು ಈ ನಿಯಮಗಳನ್ನ ಪಾಲಿಸುವುದು ಅಸಾಧ್ಯವಾಗಿತ್ತು. ನಿಯಮ ಮೀರಿದರೆ ಪಾಪಿಗಳು ಅನ್ನೋ ಹಣಪಟ್ಟಿ ಬೇರೆ. ಜನಸಾಮಾನ್ಯರು ಈ ಕಟ್ಟುಪಾಡುಗಳ ಅಡಿಯಲ್ಲಿ ನಲುಗಿ ಹೋಗ್ತಾ ಇದ್ರು. ಆದ್ರೆ ಆ ನಾಯಕರಿಗೆ ಜನರ ಕಷ್ಟದ ಬಗ್ಗೆ ಸ್ವಲ್ಪವೂ ಸಹಾನುಭೂತಿ ಇರಲಿಲ್ಲ. ಅಧಿಕಾರ ಯಾವಾಗ್ಲೂ ತಂಪಾದ ಕೊಠಡಿಯಲ್ಲಿ ಕುಳಿತು ನಿಯಮಗಳನ್ನ ಹೇರುತ್ತೆ, ಆದ್ರೆ ಆ ನಿಯಮಗಳಿಂದ ಬಸವಳಿಯುವ ಜನರ ಹೊರೆಯನ್ನ ಹಂಚಿಕೊಳ್ಳುವುದಿಲ್ಲ. ಕರಾರುವಾಕ ಚಿತ್ರಣ. ಇದು ಹೇಗಿದೆ ಅಂದ್ರೆ, ಕಚೇರಿಯಲ್ಲಿ ತಾವೇನೂ ಕೆಲಸ ಮಾಡದೆ ತಮ್ಮ ಕೆಳಗಿರುವ ನೌಕರರಿಗೆ ಅಸಾಧ್ಯವಾದ ಟಾರ್ಗೆಟ್ಗಳನ್ನ ನೀಡುವ ಆಧುನಿಕ ಬಾಸ್ಗಳ ಹಾಗೆ. ಒಳ್ಳೆ ಹೋಲಿಕೆ. ಅವರು ಒದ್ದಾಡುತ್ತಿರುವಾಗ ಸಹಾಯ ಮಾಡಲು ಈ ನಾಯಕರು ಸ್ವಲ್ಪವೂ ಮುಂದೆ ಬರ್ತಾ ಇರಲಿಲ್ಲ. ಆದರೆ ಸಮಾಜದಲ್ಲಿ ಮಾತ್ರ ತಾವು ಅತ್ಯಂತ ಶ್ರೇಷ್ಠರು, ಮಹಾನ್ ಭಕ್ತರು ಅಂತ ತೋರಿಸಿಕೊಳ್ಳಲು ಅವರು ಸದಾ ತುಡಿಯುತ್ತಿದ್ರು ಅನ್ನೋದು ಪಠ್ಯದಿಂದ ಸ್ಪಷ್ಟವಾಗುತ್ತೆ. ಹೌದು, ಅವರು ಮಾಡ್ತಾ ಇದ್ದ ಕಾರ್ಯಗಳೆಲ್ಲ ಕೇವಲ ಜನರು ನೋಡಲೆಂದೇ ಮಾಡುವ ಪ್ರದರ್ಶನವಾಗಿತ್ತು. ಈ ಪಠ್ಯದಲ್ಲಿ ನನಗೆ ಅರ್ಥವಾಗದ ಒಂದು ವಿಚಾರ ಇದೆ. ಇಲ್ಲಿ 2 ವಸ್ತುಗಳ ಪ್ರಸ್ತಾಪ ಮಾಡಲಾಗಿದೆ: ಫಿಲಾಕ್ಟರೀಸ್ ಅಥವಾ ಹಣೆಪಟ್ಟಿಗಳು ಮತ್ತು ಬಟ್ಟೆಯ ಉದ್ದವಾದ ಗೊಂಡೆಗಳು. ಹೌದು, ಆ ಹಣೆಪಟ್ಟಿಗಳು ಮತ್ತು ಗೊಂಡೆಗಳು. ಬಟ್ಟೆಯ ವಿನ್ಯಾಸಕ್ಕೂ ಅವರ ಆಧ್ಯಾತ್ಮಿಕ ಅಹಂಕಾರಕ್ಕೂ ಏನ್ ಸಂಬಂಧ ಇತ್ತು? ಈ ವಸ್ತುಗಳ ಹಿಂದಿನ ಮೂಲ ಇತಿಹಾಸವನ್ನು ನಾವು ಗಮನಿಸಬೇಕು. ಈ ಹಣೆಪಟ್ಟಿಗಳು ಅಂದ್ರೆ ಟೆಫಿಲಿನ್. ಇವು ದೇವರ ವಾಕ್ಯಗಳನ್ನು ಬರೆದಿರುವ ಸಣ್ಣ ಚರ್ಮದ ಪೆಟ್ಟಿಗೆಗಳು. ಓಹೋ. ಧರ್ಮಶಾಸ್ತ್ರದ ಪ್ರಕಾರ ಯಹೂದ್ಯರು ಪ್ರಾರ್ಥನೆ ಮಾಡುವಾಗ ದೇವರಿಗೂ ತಮಗೂ ಸಂಬಂಧವನ್ನು ನೆನಪಿಸಿಕೊಳ್ಳಲು ಇವುಗಳನ್ನ ತಮ್ಮ ಹಣೆ ಮತ್ತು ಎಡಗೈಗೆ ಕಟ್ಟಿಕೊಳ್ತಿದ್ರು. ಅಂದ್ರೆ ಮೇಲಂಗಿಯ ಅಂಚಿಗೆ ಕಟ್ಟುತ್ತಿದ್ದ ಆ ಗೊಂಡೆಗಳು ಕೂಡ ಅದೇ ಉದ್ದೇಶಕ್ಕೆ ಇತ್ತ? ಹೌದು, ಆ ಗೊಂಡೆಗಳನ್ನ ತ್ಸಿತ್ಸಿತ್ ಅಂತ ಕರಿತಾ ಇದ್ರು. ದೇವರ ಆಜ್ಞೆಗಳನ್ನ ಸದಾ ನೆನಪಿನಲ್ಲಿಟ್ಟುಕೊಳ್ಳಲು ಇರುವ ಸಾಧನಗಳಾಗಿದ್ವು. ಇವೆರಡರ ಮೂಲ ಉದ್ದೇಶ ಅತ್ಯಂತ ಪವಿತ್ರವಾಗಿತ್ತು ಅಂತ ಸ್ಪಷ್ಟವಾಗುತ್ತೆ. ಖಂಡಿತ. ಆದ್ರೆ ಫರಿಸಾಯರು ಏನ್ ಮಾಡಿದ್ರು ಗೊತ್ತಾ? ಜನಸಾಮಾನ್ಯರ ಕಣ್ಣಿಗೆ ತಾವು ಹೆಚ್ಚು ಭಕ್ತಿವಂತರು ಅಂತ ಕಾಣುವ ಉದ್ದೇಶದಿಂದ ಆ ಚರ್ಮದ ಪೆಟ್ಟಿಗೆಗಳನ್ನ ದೊಡ್ಡದಾಗಿ ಮಾಡಿಕೊಂಡ್ರು. ಎದ್ದು ಕಾಣುವ ಹಾಗೆ ಅಗಲ ಮಾಡಿಕೊಂಡ್ರು. ಆ ಗೊಂಡೆಗಳನ್ನ ಉದ್ದುದ್ದವಾಗಿ ನೇತು ಹಾಕ್ಕೊಂಡ್ರು. ಹೌದು, ಅದು ದೇವರೊಂದಿಗಿನ ವೈಯಕ್ತಿಕ ಸಂಬಂಧದ ಸಂಕೇತವಾಗಿ ಉಳಿಲಿಲ್ಲ. ಬದಲಾಗಿ ಸಮಾಜದಲ್ಲಿ ತಮ್ಮ ಸ್ಟೇಟಸ್ ಅನ್ನ ಪ್ರದರ್ಶಿಸುವ ಒಂದು ಫ್ಯಾಷನ್ ಸಿಂಬಲ್ ಆಗಿ ಬದಲಾಯಿತು. ನೋಡಿ, ನನ್ನ ಹಣೆಪಟ್ಟಿ ಎಷ್ಟು ಅಗಲವಾಗಿದೆ ಅಂತ ಇಡೀ ಜಗತ್ತಿಗೆ ಸಾರುವ ತಂತ್ರ. ನಾನು ನಿಮ್ಮೆಲ್ಲರಿಗಿಂತ ದೊಡ್ಡ ಭಕ್ತ ಅಂತ ತೋರ್ಸ್ಕೊಳ್ಳುವ ಪ್ರಯತ್ನ. ಇದನ್ನ ಕೇಳ್ತಿದ್ರೆ ಇಂದಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮಾಡುವ ಎಷ್ಟೋ ತೋರಿಕೆಯ ಕೆಲಸಗಳು ನೆನಪಾಗ್ತವೆ. ಆ ಹೋಲಿಕೆ ಅತ್ಯಂತ ನಿಖರವಾಗಿದೆ. ಜನರಿಗೆ ನಾವು ಒಳ್ಳೆಯವರು, ಬುದ್ಧಿವಂತರು ಅಂತ ತೋರಿಸ್ಕೊಳ್ಳೋದಕ್ಕಾಗಿಯೇ ನಾವು ಕೃತಕವಾದ ಪ್ರದರ್ಶನಗಳನ್ನ ಮಾಡ್ತೀವಿ. ಕ್ಯಾಮ್ರಾ ಆನ್ ಇದ್ದಾಗ ಮಾತ್ರ ನಡೆಯುವ ಸಮಾಜ ಸೇವೆಗೂ ಇದಕ್ಕೂ ಹೆಚ್ಚಿನ ವ್ಯತ್ಯಾಸ ಇಲ್ಲ. ಹೌದು, ಈ ತೋರಿಕೆಯ ಭಕ್ತಿ ಕೇವಲ ಬಟ್ಟೆಗಳಿಗೆ ಸೀಮಿತವಾಗಿರ್ಲಿಲ್ಲ. ಅದು ಅವರ ಸ್ಥಾನಮಾನದ ಅಪಾಹಾಪಿಯಲ್ಲೂ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಪಠ್ಯವು ವಿವರಿಸುವಂತೆ ಅವರು ಔತಣಕೂಟಗಳಲ್ಲಿ ಶ್ರೇಷ್ಠ ಸ್ಥಾನಮಾನಗಳನ್ನ ಅಪೇಕ್ಷಿಸುತ್ತಿದ್ದರು. ಹೌದು, ಆ ಕಾಲದ ಔತಣಕೂಟಗಳ ವ್ಯವಸ್ಥೆಯನ್ನ ನೀವು ಗಮನಿಸಿದ್ರೆ ಅಲ್ಲಿ ಯು ಆಕಾರದ ಟೇಬಲ್ಗಳಿರುತ್ತಿದ್ವು. ಆತಿಥೇಯನ ಪಕ್ಕದಲ್ಲಿಯೇ ಕುಳಿತುಕೊಳ್ಳೋದು ಅತೀ ದೊಡ್ಡ ಗೌರವದ ಸಂಕೇತವಾಗಿತ್ತು ಅಲ್ವಾ? ಖಂಡಿತ. ಪ್ರತಿಯೊಬ್ಬರೂ ಆ ಜಾಗಕ್ಕಾಗಿ ಪೈಪೋಟಿ ನಡೆಸುತ್ತಿದ್ದರು. ಮತ್ತು ಪ್ರಾರ್ಥನಾ ಮಂದಿರಗಳಲ್ಲೂ ಉನ್ನತ ಆಸನಗಳನ್ನು ಬಯಸುತ್ತಿದ್ದರು. ಸಿನಗಾಗ್ಗಳಲ್ಲಿ ಸಾಮಾನ್ಯ ಜನರೆಲ್ಲರೂ ಕೆಳಗೆ ಕುಳಿತಿದ್ರೆ ಈ ನಾಯಕರು ವೇದಿಕೆಯ ಮೇಲಿನ ಉನ್ನತ ಆಸನಗಳಲ್ಲಿ ಆಸೀನರಾಗ್ತಿದ್ರು. ಇಡೀ ಸಭೆ ತಮ್ಮನ್ನೇ ನೋಡ್ಬೇಕು ಅನ್ನೋದು ಅವರ ಆಸೆ. ಪೇಟೆ ಬೀದಿಗಳಲ್ಲಿ ಜನರು ತಮ್ಮನ್ನ ಗುರುತಿಸಿ ವಿಶೇಷವಾದ ವಂದನೋಪಚಾರಗಳನ್ನು ಮಾಡಬೇಕು ಅನ್ನೋದು ಅವರ ಹೆಮ್ಮೆಯಾಗಿತ್ತು. ಇವೆಲ್ಲವೂ ಮೆಡಿಟರೇನಿಯನ್ ಪ್ರಪಂಚದ ಗೌರವ ಮತ್ತು ಅವಮಾನದ ಸಂಸ್ಕೃತಿಯ ಪ್ರತಿಬಿಂಬ. ಆದರೆ ಒಮ್ಮೆ ಯೋಚಿಸಿ, ನಾಯಕರಾದವರಿಗೆ ಅಥವಾ ಸಮಾಜದ ಹಿರಿಯರಿಗೆ ಒಂದಿಷ್ಟು ಬಿರುದು, ಮರ್ಯಾದೆ ಇರುವುದು ಸಹಜವಲ್ವೇ? ಹೌದು,
ಮೇಲ್ನೋಟಕ್ಕೆ ಹಾಗೆ ಅನ್ಸತ್ತೆ. ಜನರು ಅವರನ್ನ ಗುರುತಿಸಿ ಗೌರವಿಸೋದ್ರಲ್ಲಿ ತಪ್ಪೇನಿದೆ? ಪಠ್ಯವು ಇದನ್ನ ಸಂಪೂರ್ಣವಾಗಿ ಯಾಕೆ ವಿರೋಧಿಸ್ತಾ ಇದೆ? ಯಾಕೆಂದ್ರೆ ಅವರು ಬಳಸುತ್ತಿದ್ದ ಬಿರುದುಗಳು ಸಾಮಾನ್ಯವಾದವುಗಳಲ್ಲ. ಯೇಸು ಗುರು, ಪಿತಾ, ಒಡೆಯ ಎಂಬ ಬಿರುದುಗಳನ್ನ ನಿರಾಕರಿಸುವಂತೆ ಕಟ್ಟುನಿಟ್ಟವಾಗಿ ಹೇಳ್ತಾರೆ. ಹಾಗೆ ಕರೆಸ್ಕೊಡೋದು ಬೇಡ ಅಂತಾರೆ. ಈ ಬಿರುದುಗಳು ಆ ಕಾಲದ ಧಾರ್ಮಿಕ ಚೌಕಟ್ಟಿನಲ್ಲಿ ಮನುಷ್ಯನಿಗೆ ಬಹುತೇಕ ದೇವರ ಸ್ಥಾನವನ್ನ ನೀಡ್ತಾ ಇದ್ವು. ಇಹದಲ್ಲಿ ನೀವು ಯಾರನ್ನೂ ಪಿತನೇ ಅಂತ ಸಂಬೋಧಿಸಬೇಡಿ ಅಂತ ಹೇಳುವ ಮಾತುಗಳಿವೆಯಲ್ಲ, ಆ ಬಿರುದುಗಳು ಅಷ್ಟೊಂದು ಅಪಾಯಕಾರಿಯೇ? ಹೌದು. ಇಲ್ಲಿ ಯೇಸು ಹಿರಿಯರನ್ನ ಅಥವಾ ಜನ್ಮ ನೀಡಿದ ತಂದೆಯನ್ನ ಗೌರವಿಸಬಾರದು ಅಂತ ಹೇಳ್ತಾ ಇಲ್ಲ. ಅಂದ್ರೆ ಆಧ್ಯಾತ್ಮಿಕ ಅಧಿಕಾರದ ವಿಚಾರದಲ್ಲಿ ಯಾವುದೇ ಮನುಷ್ಯನಿಗೆ ಆತ್ಯಂತಿಕವಾದ ಶರಣಾಗತಿಯನ್ನು ತೋರಬಾರದು ಅಂತ ಎಚ್ಚರಿಸ್ತಾ ಇದ್ದಾರೆ. ಖಂಡಿತ. ಗುರು ಅಂದ್ರೆ ಕೇವಲ ಟೀಚರ್ ಅಲ್ಲ, ಅವರ ಮಾತೆ ಅಂತಿಮ ಸತ್ಯ ಅನ್ನೋ ನಂಬಿಕೆ ಇತ್ತು. ಇನ್ನು ಪಿತಾ ಅಂದ್ರೆ ಸಂಪೂರ್ಣ ಪೋಷಕ ಮತ್ತು ನಿಯಂತ್ರಕ. ಈ ಬಿರುದುಗಳು ಇತರರ ಮೇಲೆ ಒಂದು ರೀತಿಯ ಪರಮಾಧಿಕಾರವನ್ನ ಸ್ಥಾಪಿಸ್ತವೆ. ಫರಿಸಾಯರು ಈ ಬಿರುದುಗಳ ಮೂಲಕ ತಾವು ದೇವರಿಗೂ ಮತ್ತು ಸಾಮಾನ್ಯ ಜನರಿಗೂ ನಡುವಿನ ಮಧ್ಯವರ್ತಿಗಳಂತೆ ವರ್ತಿಸ್ತಿದ್ರು. ಅಂದ್ರೆ ಬ್ರೋಕರ್ಗಳ ತರ. ಈ ಆಧ್ಯಾತ್ಮಿಕ ಅಹಂಕಾರ ಅತ್ಯಂತ ಅಪಾಯಕಾರಿಯಾದದ್ದು. ದೇವರಿಗೆ ಮಾತ್ರ ಸೇರಬೇಕಾದ ಮಹಿಮೆ ಮತ್ತು ಪ್ರಶ್ನಾತೀತತೆಯನ್ನ ಮನುಷ್ಯರು ತಮ್ಮಗೇ ಆರೋಪಿಸಿಕೊಳ್ಳುತ್ತಿದ್ರು. ಅದನ್ನೇ ಯೇಸು ಇಲ್ಲಿ ತೀವ್ರವಾಗಿ ಖಂಡಿಸ್ತಾ ಇರೋದು. ಇದನ್ನ ಗಮನಿಸಿದ್ರೆ ಈ ಪಠ್ಯ ಕೇವಲ ಆ ಕಾಲಕ್ಕಷ್ಟೇ ಅಲ್ಲ, ಇಂದಿನ ನಮಗೂ ಒಂದು ದೊಡ್ಡ ಕನ್ನಡಿ ಹಿಡಿಯುತ್ತೆ. ಖಂಡಿತ. ಯೇಸು ಈ ಎಲ್ಲ ಬಿರುದುಗಳನ್ನ ನಿರಾಕರಿಸಿದ ನಂತರ ಹೇಳುವ ಮಾತಿದೆಯಲ್ಲ, ನೀವೆಲ್ಲರೂ ಸಹೋದರರು ಅನ್ನೋದು. ಹೌದು. ಆ ಮಾತು ಅಂದಿನ ಶ್ರೇಣೀಕೃತ ಸಮಾಜದಲ್ಲಿ ಸಿಡಿಲಿನಂತೆ ಅಪ್ಪಳಿಸಿರಬೇಕು. ಒಂದು ಕಡೆ ಮೇಲು ಕೀಳು ಅನ್ನೋ ಭೇದಭಾವ, ಧಾರ್ಮಿಕ ಅಧಿಪತ್ಯ ತುಂಬಿ ತುಳುಕುತ್ತಾ ಇದೆ. ಅಂತಹ ಸಮಯದಲ್ಲಿ ಎಲ್ಲರೂ ಸಮಾನರು ಎನ್ನುವುದು ಎಂಥ ಕ್ರಾಂತಿಕಾರಿ ವಿಚಾರ. ಇದು ಸಮಾನತೆ ಒಂದು ಹೊಸ ಮತ್ತು ಆಮೂಲಗ್ರವಾದ ವ್ಯಾಖ್ಯಾನ. ನೀವೆಲ್ಲರೂ ಸಹೋದರರು ಅನ್ನೋ ಒಂದೇ ಒಂದು ವಾಕ್ಯ ಅಂದಿನ ಇಡೀ ಸಾಮಾಜಿಕ ಮತ್ತು ಧಾರ್ಮಿಕ ರಚನೆಯನ್ನ ಬುಡಮೇಲು ಮಾಡುತ್ತೆ. ದೇವರ ಮುಂದೆ ಎಲ್ಲರೂ ಸಮಾನರು, ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ ಅನ್ನೋ ಸತ್ಯವನ್ನ ಯೇಸು ಇಲ್ಲಿ ಬೋಧಿಸ್ತಾ ಇದ್ದಾರೆ. ನಿಮಗಿರುವ ಗುರು ಒಬ್ಬರೇ, ನಿಮ್ಮ ಪಿತಾ ಒಬ್ಬರೇ ಮತ್ತು ನಿಮ್ಮಗಿರುವ ಒಡೆಯ ಒಬ್ಬನೇ. ಅಂದ್ರೆ ಅಂತಿಮವಾದ ಅಧಿಕಾರ ಕೇವಲ ದೇವರಿಗೆ ಮಾತ್ರ ಸೇರಿದ್ದೇ ಹೊರತು ಮನುಷ್ಯನಿಗೆ ಯಾವುದೇ ಕಾರಣಕ್ಕೂ ಆ ಸ್ಥಾನಮಾನವನ್ನ ನೀಡಬಾರದು. ಇದು ಮನುಷ್ಯರನ್ನ ಮನುಷ್ಯರನ್ನಾಗಿಯೇ ನೋಡುವ ಮತ್ತು ವ್ಯಕ್ತಿಪೂಜೆಯನ್ನ ವಿರೋಧಿಸುವ ಒಂದು ಶ್ರೇಷ್ಠ ನಿಲುವು. ವ್ಯಕ್ತಿಪೂಜೆಯ ವಿರೋಧ, ಇದು ನಾಯಕತ್ವದ ಪರಿಕಲ್ಪನೆಗೆ ನೀಡಿದ ಒಂದು ದೊಡ್ಡ ತಿರುವು ಅಲ್ವಾ? ಹೌದು. ನಾವು ಸಾಮಾನ್ಯವಾಗಿ ನಾಯಕ ಅಂದ್ರೆ ಯಾರು ಅಂತ ಯೋಚಿಸ್ತೀವಿ. ಯಾರು ಆಜ್ಞೆಗಳನ್ನ ನೀಡ್ತಾರೋ, ಯಾರಿಗೆ ಎಲ್ಲರೂ ಸಲ್ಯೂಟ್ ಹೊಡಿತಾರೋ ಅವರನ್ನ. ಯಾರು ಉನ್ನತ ಸ್ಥಾನದಲ್ಲಿ ಕುಳಿತಿರ್ತಾರೋ ಅವರನ್ನ ನಾವು ನಾಯಕರು ಅನ್ನುತ್ತೇವೆ. ಆದರೆ ಇಲ್ಲಿ ಯೇಸು ನಾಯಕತ್ವದ ವ್ಯಾಖ್ಯಾನವನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ತಾರೆ. ನಿಮ್ಮಲ್ಲಿ ಶ್ರೇಷ್ಠನು ಯಾರೋ ಅವನು ನಿಮ್ಮ ಸೇವಕನಾಗಿರಬೇಕು ಅನ್ನೋ ಮಾತು. ನಾಯಕತ್ವ ಅಂದ್ರೆ ಅಧಿಕಾರ ಚಲಾಯಿಸುವುದಲ್ಲ, ಜನರ ಸೇವೆ ಮಾಡುವುದು ಅನ್ನೋ ಪರಿಕಲ್ಪನೆ ಇಲ್ಲಿ ಮೂಡಿಬರುತ್ತೆ. ಇಂದಿನ ಕಾರ್ಪೊರೇಟ್ ಪ್ರಪಂಚದಲ್ಲಿ ನಾವು ಸರ್ವೆಂಟ್ ಲೀಡರ್ಶಿಪ್ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನ ಓದುತ್ತೇವೆ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಈ ಪರಿಕಲ್ಪನೆಯನ್ನ ಇಷ್ಟು ಕರಾರುವಾಗಿ ಮಂಡಿಸಲಾಗಿತ್ತು ಅನ್ನೋದು ಬೆರಗುಗೊಳಿಸುವಂತಿದೆ. ಹೌದು. ಇದು ಪಠ್ಯದ ಅತ್ಯಂತ ಪ್ರಮುಖವಾದ ಅನ್ವಯ. ಅಧಿಕಾರ ಅನ್ನೋದು ಜನರ ಮೇಲೆ ಸವಾರಿ ಮಾಡಲು ಸಿಕ್ಕಿರುವ ಲೈಸೆನ್ಸ್ ಅಲ್ಲ. ಬದಲಾಗಿ ಅದು ಜನರ ಏಳಿಗೆಗಾಡಿ ಕೆಲಸ ಮಾಡಲು ಸಿಕ್ಕಿರುವ ಜವಾಬ್ದಾರಿ. ಅಧಿಕಾರ ಹೆಚ್ಚಾದಷ್ಟು ವಿನಯ ಹೆಚ್ಚಾಗಬೇಕು. ತನ್ನನ್ನು ತಾನೇ ಮೇಲಕ್ಕೇರಿಸಿಕೊಳ್ಳುವ ಪ್ರತಿಯೊಬ್ಬನನ್ನು ದೇವರು ಕೆಳಗಿಳಿಸುವರು. ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೇರಿಸುವರು ಅನ್ನೋ ಮಾತುಗಳು ವಿನಯದ ಶಕ್ತಿಯನ್ನ ಎತ್ತಿ ಹಿಡಿತವೆ. ನೀವು ನಿಮ್ಮನ್ನ ನೀವೇ ಪ್ರಮೋಟ್ ಮಾಡ್ಕೊಂಡು ಬಿರುದುಗಳನ್ನ ಅಂಟಿಸಿಕೊಂಡು ತೋರಿಕೆಯ ಭಕ್ತಿಯನ್ನ ಪ್ರದರ್ಶಿಸ್ತಾ ಮೆರೆಯಲು ಹೋದ್ರೆ ಪತನ ಖಂಡಿತ. ಆದ್ರೆ ಯಾರು ಅಹಂಕಾರವಿಲ್ಲದೆ ಜನಮನ್ನಣೆಯ ಹಂಬಲವಿಲ್ಲದೆ ವಿನಮ್ರವಾಗಿ ಸೇವೆ ಮಾಡ್ತಾರೋ ಅವರನ್ನ ಸಮಾಜ ತಾನಾಗಿಯೇ ಮೇಲಕ್ಕೇರಿಸುತ್ತೆ. ಇಲ್ಲಿ ನಮಗೆ ಅರ್ಥವಾಗಬೇಕಾದ ಬಹುಮುಖ್ಯ ಅಂಶ ಅಂದ್ರೆ ಪಾರದರ್ಶಕತೆ. ಹೌದು. ನಾವು ವೇದಿಕೆಯ ಮೇಲೆ ನಿಂತು ಮಾತನಾಡುವುದಕ್ಕೂ ಮನೆಯ 4 ಗೋಡೆಗಳ ಮಧ್ಯೆ ನಮ್ಮ ನಡವಳಿಕೆಗೂ ವ್ಯತ್ಯಾಸವಿದ್ರೆ ಆ ಪ್ರಾಚೀನ ಕಾಲದ ಢಂಬಾಚಾರಿಗಳಿಗಿಂತ ನಾವೇನೂ ಭಿನ್ನರಾಗಿರುವುದಿಲ್ಲ. ಇದೆಲ್ಲವನ್ನೂ ಒಟ್ಟಾರೆಯಾಗಿ ನೋಡಿದರೆ ನಮ್ಮ ಮನಸ್ಸಿನಲ್ಲಿ ಮೂಡುವ ಚಿತ್ರಣ ಬಹಳ ಸ್ಪಷ್ಟವಾಗಿದೆ. ಮೊದಲು ನಾವು ಮೋಶೆಯ ಪೀಠದ ಭೌತಿಕ ಮತ್ತು ಸಾಂಕೇತಿಕ ಅಧಿಕಾರದ ಬಗ್ಗೆ ಮಾತನಾಡಿದೆವು. ನಂತರ ನುಡಿ ಮತ್ತು ನಡೆಯ ನಡುವಿನ ಕಂದಕದ ಬಗ್ಗೆ ಚರ್ಚೆ ಮಾಡಿದೆವು. ಅಸಾಧ್ಯವಾದ ಹೊರೆಗಳನ್ನು ಹೇರಿ ಸಹಾಯ ಮಾಡಲು ಕಿರುಬೆರಳನ್ನು ಎತ್ತದ ನಾಯಕರ ವರ್ತನೆಯನ್ನ ನೋಡಿದೆವು.
ಅಗಲವಾದ ಹಣೆಪಟ್ಟಿಗಳು ಮತ್ತು ಉದ್ದವಾದ ಗೊಂಡೆಗಳ ಮೂಲಕ ಭಕ್ತಿಯನ್ನ ಕೇವಲ ಪ್ರದರ್ಶನಕ್ಕಿಡುನ ಮನಸ್ಥಿತಿಯನ್ನ ಅರಿತೆವು. ಮತ್ತು ಅಂತಿಮವಾಗಿ ಅಧಿಕಾರದ ಬಿರುದುಗಳನ್ನು ಧಿಕ್ಕರಿಸಿ ನೀವೆಲ್ಲರೂ ಸಹೋದರರು ಅನ್ನೋ ಸಮಾನತೆಯ ಮಂತ್ರವನ್ನ ಅರ್ಥಮಾಡಿಕೊಂಡೆವು. ಜೊತೆಗೆ ವಿನಯವೇ ಶ್ರೇಷ್ಠತೆ ಅನ್ನೋ ಸೇವಕ ಮನೋಭಾವದ ನಾಯಕತ್ವವನ್ನು ಕೂಡ. ಈ ಎಲ್ಲ ಅಂಶಗಳು ನಮ್ಮನ್ನ ಒಂದು ಆಳವಾದ ಆತ್ಮಾವಲೋಕನಕ್ಕೆ ಪ್ರೇರೇಪಿಸುತ್ತವೆ. ಹೌದು, ನಮ್ಮ ದೈನಂದಿನ ಆಚರಣೆಗಳನ್ನ ನಾವೇಕೆ ಮಾಡ್ತಾ ಇದ್ದೀವಿ? ನಮ್ಮ ಧಾರ್ಮಿಕತೆ, ನಮ್ಮ ಸಾಮಾಜಿಕ ಕೆಲಸಗಳು ಕೇವಲ ಗೌರವ ಪಡೆಯಲಿರುವ ಸಾಧನಗಳಾಗಿದ್ದಾವಾ? ಅಥವಾ ಅವು ನಿಜವಾದ ನಿಷ್ಕಲ್ಮಶವಾದ ಸೇವೆಯ ಸಂಕೇತಗಳಾ ಅಂತ ನಾವು ಯೋಚಿಸ್ಬೇಕು. ಯಾರಿಗೂ ಕಾಣ್ದಿದ್ದಾಗ ನಾವು ಹೇಗಿರ್ತೀವೋ ಅದೇ ನಮ್ಮ ನಿಜವಾದ ವ್ಯಕ್ತಿತ್ವ. ಈ ಐತಿಹಾಸಿಕ ಪಠ್ಯವು ನಮಗೆ ಬಿಟ್ಟು ಹೋಗುವ ಪಾಠ ಇಂದಿಗೂ ಪ್ರಸ್ತುತ. ನಾವು ತಂತ್ರಜ್ಞಾನದಲ್ಲಿ ಎಷ್ಟೇ ಬೆಳೆದಿದ್ರೂ ಮನುಷ್ಯನ ಅಹಂಕಾರ ಮತ್ತು ಅಧಿಕಾರದ ದಾಹ ಹಾಗೇ ಇದೆ. ಯಾರು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೋ ಅವರ ಅಡಿಪಾಯ ವಿನಯ ಮತ್ತು ಸೇವೆ ಆಗಿರಬೇಕು ಅನ್ನೋದೇ ಅಂತಿಮ ಸಂದೇಶ. ಅದ್ಭುತವಾದ ವಿಶ್ಲೇಷಣೆ. ಈ ಚರ್ಚೆಯ ಕೊನೆಯಲ್ಲಿ ಈ ಎಲ್ಲಾ ವಿಚಾರಗಳನ್ನ ಆಧರಿಸಿ ಆಳವಾಗಿ ಆಲೋಚಿಸಲು ಒಂದು ಹೊಸ ಪ್ರಶ್ನೆಯನ್ನ ಮುಂದಿಡಲು ಇಷ್ಟಪಡ್ತೇನೆ. ಖಂಡಿತ ಕೇಳಿ. ನಮಗೆಲ್ಲರಿಗೂ ತಿಳಿದಿರುವಂತೆ ಮನುಷ್ಯನ ಸಹಜ ಪ್ರವೃತ್ತಿ ಯಾವಾಗಲೂ ಅಧಿಕಾರ, ಬಿರುದುಗಳು ಮತ್ತು ಶ್ರೇಷ್ಠತೆಯ ಕಡೆಗೆ ಒಲವು ತೋರುತ್ತೆ. ನಮಗೊಂದು ಸಣ್ಣ ಸ್ಥಾನಮಾನ ಸಿಕ್ಕರೆ ಸಾಕು, ನಾವೇ ಶ್ರೇಷ್ಠರು ಅನ್ನೋ ಭಾವನೆ ಬಂದ್ಬಿಡುತ್ತೆ. ಹೌದು, ಅದು ಮನುಷ್ಯ ಸಹಜ ಗುಣ. ಹೀಗಿರುವಾಗ ಈ ಪ್ರಶ್ನೆಯನ್ನ ಆಲೋಚಿಸೋದು ರೋಚಕ. ಯಾವುದೇ ಬಿರುದುಗಳಿಲ್ಲದೆ, ಅಧಿಕಾರದ ಹಣೆಪಟ್ಟಿಗಳಿಲ್ಲದೆ, ಕೇವಲ ಸೇವಕ ಮನೋಭಾವದ ಆಧಾರದ ಮೇಲೆ ಇಂದಿನ ಈ ದಿನಗಳಲ್ಲಿ ಒಂದು ದೊಡ್ಡ ಕಾರ್ಪೊರೇಟ್ ಸಂಸ್ಥೆ ಅಥವಾ ಬೃಹತ್ ಸಮಾಜವನ್ನು ಮುನ್ನಡೆಸಲು ನಿಜವಾಗಿಯೂ ಸಾಧ್ಯವೇ? ಕಮಾಂಡ್ ಅಂಡ್ ಕಂಟ್ರೋಲ್ ವ್ಯವಸ್ಥೆ ಇಲ್ಲದೆ ಕೇವಲ ವಿನಯದಿಂದ ನಾಯಕತ್ವ ವಹಿಸುವುದು ಪ್ರಾಯೋಗಿಕವಾಗಿ ಹೇಗಿರಬಹುದು ಅನ್ನೋದು ನಿಜಕ್ಕೂ ಆಳವಾದ ಪ್ರಶ್ನೆ. ಇದರ ಬಗ್ಗೆ ಸ್ವಲ್ಪ ಯೋಚಿಸಿ. ಮುಂದಿನ ಬಾರಿ ಇನ್ನೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತಷ್ಟು ಅಚ್ಚರಿಯ ಸಂಗತಿಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.